ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ಲಾಲ್ಬಾಗಿಗೆ ಈ ಸರಿ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಅಂದರೆ ಎವ್ರಿ ಇಯರ್ ನಿಮಗೆ ಪುಷ್ಪ ಪ್ರದರ್ಶನವನ್ನು ತುಂಬ ವಿಜೃಂಭಣೆಯಿಂದ ತುಂಬ ಡಿಫ್ರೆಂಟ್ ಟೀಮಲ್ಲಿ ಮಾಡ್ತಾ ಇರ್ತಾರೆ. ಅದರಲ್ಲೂ ಈ ಇಂಡಿಪೆಂಡೆನ್ಸ್ ಡೇ ಅಂದರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ಇನ್ನೂ ತುಂಬ ಚೆನ್ನಾಗಿ ವೀಕ್ಷಕರು ಏನೇನೋ ಡಿಫ್ರೆಂಟ್ ಟೀಮಲ್ಲಿ ಬೇರೆ ವೆರೈಟಿಯ ಫ್ಲವರ್ಸಿಂದ ಡಿಸೈನ್ ಮಾಡಿ ಅದನ್ನು ಥೀಮ್ನ ಡಿಸೈನ್ ಮಾಡಿರ್ತಾರೆ ವೀಕ್ಷಕರೇ. ಅದೇ ಥರ ಈ ಸರಿನೂ ಕೂಡ ನಮ್ಮ ಆಗಸ್ಟ್ 2025 5th ಈ ಸರಿನೂ ಕೂಡ ತುಂಬ ಡಿಫ್ರೆಂಟ್ ಟೀಮ್ಸಲ್ಲಿ ಡಿಸೈನ್ ಮಾಡಿರ್ತಾರೆ ವೀಕ್ಷಕರೇ. ಇದನ್ನು ನೋಡೋಕ್ಕೆ ತುಂಬ ಲಕ್ಷಾದಿ ಮಂದಿಗಳು ಬರ್ತಾರೆ. ಅದರಲ್ಲೂ ನೀವು ಒಬ್ಬರಾಗಬೇಕಾ, ಅದರಲ್ಲೂ ಅದ್ರದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೇನಾದರೂ ಬೇಕಾ, ಹೇಗೆ ಹೋಗಬೇಕು, ಎಷ್ಟು ಟಿಕೆಟ್ ಪ್ರೈಸ್ ಎಷ್ಟು, ಥೀಮ್ ಯಾವ ಥರ ಇರುತ್ತೆ, ಅಥವಾ ಟೈಮಿಂಗ್ಸ್ ಏನು, ಯಾವ ಡೇಟು, ಯಾವ ಗೇಟಲ್ಲಿ ಹೋಗಬೇಕು, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಎಲ್ಲ ಲೇಟೆಸ್ಟ್ ಇನ್ಫಾರ್ಮೇಷನ್ನು ಈಗ ಬಿಡುಗಡೆ ಆಗಿರೋದು. ಪ್ರತಿಯೊಬ್ಬರು ಇದನ್ನು ತಿಳ್ಕೊಂಡು ಇದನ್ನು ನೋಡಿಕೊಂಡು ನೀವು ಲಾಲ್ಬಾಗಿಗೆ ಹೋದರೆ ಕರೆಕ್ಟಾಗಿ ನೀವು ಡೇನ ಸ್ಪೆಂಡ್ ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಪಿನ್ ಟು ಪಿನ್ ಮಾಹಿತಿನ ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ನನ್ನ ಚಾನಲ್ನ ಸಂದೀಪ ಕೆ ಗೌಡ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೊಳ್ಳೆ ಗುಡ್ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ನಮ್ಮ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ಗೆ ತುಂಬ ಜನ ಎವ್ರಿ ಡೇ ಹೋಗ್ತಾ ಇರ್ತೀರಾ. ಆದರೆ ಈ ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಈ ಥರ ತುಂಬ ಇದ್ರೆ ಸ್ವತಂತ್ರ ದಿನಾಚರಣೆಯಲ್ಲಿ ತುಂಬ ವಿಸಿಟ್ ಮಾಡೋದು. ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಇಯರ್ 6-7 lakhs ಎಲ್ಲ ವಿಸಿಟ್ ಮಾಡಿರ್ತಾರೆ. ಈ ಸರಿ ಇನ್ನೂ ಜಾಸ್ತಿ 9-10 lakhs ಅಂದರೆ ಇದು ತುಂಬ ದೊಡ್ಡದಿರೋದ್ರಿಂದ ಎಷ್ಟೇ ಲ್ಯಾಕ್ಸ್ ಜನ ಬಂದು ಹೋದ್ರೂ ಎವ್ರಿ ಡೇ ಅಷ್ಟು ಜನ ಬರಲ್ಲ, ಬಟ್ ಓವರ್ ಆಲ್ ಒಂದು 10 days ಅಷ್ಟು ಜನ ಬಂದು ಹೋಗ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಹೋಗೋರಿಗೆ ಮೇಯ್ನ್ ನೋಡೋದು ಟಿಕೆಟು, ಅಥವಾ ನೀವು ಹೋಗೋದು ಪಾರ್ಕಿಂಗು, ಅಥವಾ ಯಾವ ಗೇಟಲ್ಲಿ ಹೋಗಬೇಕು, ಯಾವ ಥರ ರೀಚ್ ಆಗಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಮ್ಮ ಪ್ರತಿ ವರ್ಷ ನಮ್ಮ ಲಾಲ್ಬಾಗ್ ಫ್ಲವರ್ ಶೋಗಳು 2 ಸರಿ, ಒಂದು ಗಣರಾಜ್ಯೋತ್ಸವ ಆಗಲಿ ಜನವರಿ ಟೈಮಲ್ಲಿ, ಅಥವಾ ಆಗಸ್ಟಲ್ಲಿ ತುಂಬ ದೊಡ್ಡದಾಗಿ ನಿಮಗೆ ಈ ಪುಷ್ಪ ಪ್ರದರ್ಶನ ಅಂದರೆ ಫ್ಲವರ್ ಶೋ ನಡೆಯುತ್ತೆ ವೀಕ್ಷಕರೇ. ಈ ಫ್ಲವರ್ ಶೋನ ಒಂದೊಂದು ಇದರಲ್ಲೂ ವರ್ಷದಲ್ಲೂ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ ವೀಕ್ಷಕರೇ. ಆ ಥೀಮ್ ಹೆಸರು ಬಂದ್ಬಿಟ್ಟು ಈ ಸರಿಯ ಈ ನಮ್ಮ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇದಾರಲ್ಲ, ಅವರು 1920 ಬ್ರಿಟಿಷರ್ ಜೊತೆ ರೂಲ್ ಮಾಡಿರೋ ಥೀಮ್ ಇಟ್ಕೊಂಡು ವೀಕ್ಷಕರೇ ಈ ಸರಿನ ಆ ಪುಷ್ಪ ಪ್ರದರ್ಶನವನ್ನು ಡಿಸೈನ್ ಮಾಡಿದಾರಂತೆ ವೀಕ್ಷಕರೇ. ತುಂಬ ಚೆನ್ನಾಗಿ ಬಂದಿದೆ ಅಂತೆ ಆಲ್ರೆಡಿ. ಹಾಗಾಗಿ ಪ್ರತಿಯೊಂದು ನ್ಯೂಸಲ್ಲೂ ಇದು ಬಂದಿದೆ. ಈ ಸರಿ ತುಂಬ ಜನ ಅಲ್ಲಿಗೆ ವಿಸಿಟ್ ಮಾಡ್ಬೋದು ಅಂತ ಕೂಡ ನಿರೀಕ್ಷೆ ಮಾಡಲಾಗಿದೆ ವೀಕ್ಷಕರೇ. ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತೆ. ಏನು ಪ್ರಾಬ್ಲಮ್ ನಿಮಗೆ ಆಗಲ್ಲ. ನೀವು 1 day ಸ್ಪೆಂಡ್ ಮಾಡಬೇಕು ಅಥವಾ ಹಾಫ್ ಡೇ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ಈ ಸರಿ ಲಾಲ್ಬಾಗಿಗಂತೂ ಮಿಸ್ ಮಾಡಿಬಿಡಿ ವೀಕ್ಷಕರೇ. ಆ ಡೇಟ್ ಏನು ಅಂದರೆ ನಿಮಗೆ ಆಗಸ್ಟ್ 7th ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 7th ಆಗಸ್ಟ್ 17th ತನಕ 10 days ಬರೋಬ್ಬರಿ ನಿಮಗೆ ಆ ಪುಷ್ಪ ಪ್ರದರ್ಶನವನ್ನು ನಿಮಗೆ ಹೋಗೋಕ್ಕೆ ಅಲೌಡ್ ಇರುತ್ತೆ ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ. ನೀವು ಮಿಸ್ ಮಾಡ್ಕೊಂಡ್ಲೇಬೇಡಿ. ಯಾರು ಫಸ್ಟ್ ಟೈಮ್ ಆಗ್ತಿದ್ರೆ ಮಿಸ್ ಮಾಡ್ಕೊಂಡ್ಲೇಬೇಡಿ. ತುಂಬ ಜನ ರಿಪೀಟೆಡ್ ಆಗೂ ಹೋಗ್ತಾ ಇರ್ತಾರೆ. 1 day ನೀವೇನಾದ್ರು ಸ್ಪೆಂಡ್ ಮಾಡಬೇಕು ಅಂದರೆ ಎಲ್ಲ ಪ್ರತಿಯೊಂದು ಫುಡ್ಡಿಂದ ಹಿಡಿದು ಎಲ್ಲ ನಿಮಗೆ ಏನೇನು ಬೇಕು, ಮಕ್ಕಳಿಗೆ ಆಟ ಸಾಮಾನು ಹಿಡಿದು ಕಿಡ್ಸ್ ಆಡೋಕ್ಕೆ ಪ್ರತಿಯೊಂದು ಫ್ರೀ ಆಗಿರುತ್ತೆ ವೀಕ್ಷಕರೇ. ನೀವೆಲ್ಲ ಹೋಗಲೇಬೇಕು. ಟಿಕೆಟ್ ಪ್ರೈಸ್ ಎಷ್ಟು ಅಂತ ನೋಡೋಣ ವೀಕ್ಷಕರು. ಈಗ ಒಂದು ಟಿಕೆಟ್ ಪ್ರೈಸಿಗೆ ನಾರ್ಮಲ್ ಡೇಸಲ್ಲೆಲ್ಲ 50 rupees 40 rupees ಎಲ್ಲ ಅಡಲ್ಟ್ಸಿಗಿರುತ್ತೆ. ಅಂದರೆ ಈಗ ಸ್ಪೆಸಿಫಿಕ್ ಇವೆಂಟ್ ಡೇಸ್ಗಳಲ್ವಾ, ಹಾಗಾಗಿ ಅವರು ಡೇಟ್ ಏನು ಮಾಡಿದ್ದಾರೆ ಅಂದರೆ ಟಿಕೆಟ್ ಪ್ರೈಸ್ ಏನು ಮಾಡಿದೆ ಅಂದರೆ 80 rupees ಅಡಲ್ಟ್ಸಿಗೆ ಮಾಡಿದ್ದಾರೆ, 30 rupees ಚಿಲ್ಡ್ರನ್ಸಿಗೆ ಮಾಡಿದ್ದಾರೆ. ಅದು ಚಿಲ್ಡ್ರನ್ಸಿಗೆ ಬಿಲೋ 12 yearsಗೆ ಫ್ರೀ ಇರುತ್ತೆ ವೀಕ್ಷಕರೇ. ಅದನ್ನು ನೆನ್ಪಿಟ್ಕೊಳ್ಳಿ, ಬಿಲೋ 12 yearsವರೆಗೆ ಫ್ರೀ ಇರುತ್ತೆ. ಮತ್ತು ಯಾರ್ಯಾರು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಚಿಲ್ಡ್ರನ್ಸ್ ಗ್ರೂಪ್ ಅಥವಾ ಸ್ಕೂಲಿಂದ ಕರ್ಕೊಂಬರ್ತಾರಲ್ಲ ಅವರಿಗೆಲ್ಲ ಫ್ರೀ ಇರುತ್ತೆ ವೀಕ್ಷಕರೇ. ಇದನ್ನು ನೆನ್ಪಿಟ್ಕೊಳ್ಳಿ. ಸ್ಕೂಲ್ ಯೂನಿಫಾರ್ಮ್ ಹಾಕೋ ಬಂದವರಿಗೆ ನೀವು ಅಥವಾ ಬಿಲೋ 12 years ಏಜರಿಗೆ ಎಲ್ಲರಿಗೂ ಫ್ರೀ ಇರುತ್ತೆ ವೀಕ್ಷಕರೇ. ನೀವೇನು ದುಡ್ಡು ಕೊಟ್ಟು ಹೋಗೋ ಅವಶ್ಯಕತೆ ಇರಲ್ಲ. ಚಿಲ್ಡ್ರನ್ಸ್ಗೆ ಯಾರೇ ನಿಮ್ಮ ಫ್ಯಾಮಿಲಿ ಜೊತೆ ಬಂದರೂ ಬಿಲೋ 12 yearsಗೆ ನೀವು ಟಿಕೆಟೇ ತೊಗೊಬೇಡಿ. ಅಡಲ್ಟ್ಸಿಗೆ ಮಾತ್ರ 80 ರೂಪಾಯಿ ಇರುತ್ತೆ ವೀಕ್ಷಕರೇ. ಚಿಲ್ಡ್ರನ್ಸಿಗೆ ಅಂದರೆ ಅಪ್ ಟು 18 years ತನಕ ನಿಮಗೆ 13 rupees ಅಂದರೆ 30 rupees ಇರುತ್ತೆ ವೀಕ್ಷಕರೇ. ನೀವೇನಾದ್ರು ವೀಕೆಂಡ್ ಸಾಟರ್ಡೆ ಸಂಡೇ ಹೋಗ್ತಿದ್ದೀರಾ, ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ಕ್ರೌಡೆಡ್ ಇರುತ್ತೆ, ಹಾಗಾಗಿ 100 rupees ಇರುತ್ತೆ. ಮತ್ತು ನಿಮಗೆ 30 rupees ಚಿಲ್ಡ್ರನ್ನಿಗೆ ಇರುತ್ತೆ ವೀಕ್ಷಕರೇ. ಪ್ಲಾನ್ ಮಾಡಿಕೊಂಡು ಹೋಗಿ, ಚಿಲ್ಡ್ರನ್ಸ್ಗೆ ತಗೊಳಕ್ಕೆ ಹೋಗಬೇಡಿ ಟಿಕೆಟ್. ಇದೊಂದು ಇನ್ಫಾರ್ಮೇಷನ್. ಟೈಮಿಂಗ್ಸ್ ಬಂದ್ಬಿಟ್ಟು ಪ್ರತಿ ಸಲ 9 AM ಇಂದ ಒಂದು 5 AM ತನಕ ಎವ್ರಿ ಡೇ ಇರುತ್ತೆ. ಈ ಪುಷ್ಪ ಪ್ರದರ್ಶನ ಇರುತ್ತಲ್ಲ, ಇವಾಗ ನಿಮಗೆ 7 AM ಇಂದ 7 PM ತನಕ ಟೈಮಿಂಗ್ಸ್ ಇರುತ್ತೆ ವೀಕ್ಷಕರೇ. ನೀವು ಬೆಳಗ್ಗೆನಾರು ಹೋಗ್ಬೋದು, ಮಧ್ಯಾಹ್ನನಾರು ಹೋಗ್ಬೋದು. ಈಗೇನಾದರೂ ಬೆಸ್ಟ್ ಟೈಮ್ ಯಾವಾಗ ನಾನು ಹೋದರೆ ಕ್ರೌಡ್ ಚೆನ್ನಾಗಿ ಇರುತ್ತೆ, ಕಮ್ಮಿ ಇರುತ್ತೆ, ನಾನು ಹೋಗಿ ನೋಡ್ಬೋದು ಅಂತೀರಾ, ಮಾರ್ನಿಂಗ್ ಹೋಗಿ ವೀಕ್ಷಕರೇ. ಮಾರ್ನಿಂಗು 11-12 ಗಂಟೆ ತನಕ, ಆಲ್ಮೋಸ್ಟ್ ನೀವು 11 ಗಂಟೆ ತನಕ ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ಫೋಟೋ ತೆಕ್ಕೋಬೇಕಾ ಅಂತ ಇದ್ದರೆ ಮಾತ್ರ ಚೆನ್ನಾಗಿ ಬೇಗನೆ ಹೋಗಿ ವೀಕ್ಷಕರೇ. ಈವ್ನಿಂಗ್ ಟೈಮಲ್ಲಿ ತುಂಬ ಜನ ಕ್ರೌಡೆಡ್ ಇರುತ್ತೆ.
ಈವ್ನಿಂಗ್ ಟೈಮು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನೊಂದು ಏನಂದ್ರೆ ವೀಕ್ಷಕರೇ, ತುಂಬ ನಿಷೇಧ ಮಾಡಿದ್ದಾರೆ ಅಲ್ಲಿ. ನೀವು ಪ್ಲಾಸ್ಟಿಕ್ ಆಗಲಿ ಬಾಟಲ್ಸ್ ಆಗಲಿ ಏನು ತಗೊಂಡೋಗಿ ಅಲ್ಲಿ ಥ್ರೋ ಮಾಡೋಂಗಿರಲ್ಲ, ಎಲ್ಲ ಡಸ್ಟ್ಬಿನ್ಗಳಿಗೆ ಹಾಕಬೇಕು. ಕ್ಲೀನ್ನೆಸ್ ಹೈಜಿನೇ ಸ್ವಲ್ಪ ಮೇಂಟೈನ್ ಮಾಡಿ. ಮತ್ತು ಇನ್ನೊಂದು ಏನಂದರೆ, ನೀವು ರೀಲ್ಸ್ ಆಗಲಿ ಅಥವಾ ಜೋರಾಗಿ ಯಾರನ್ನೋ ಇಂದು ಮದುವೆದು ಅಥವಾ ವಿಡಿಯೋ ಏನೋ ಫೋಟೋಶೂಟು ಅದೆಲ್ಲ ನಿಷೇಧನ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ, ಅದನ್ನು ಅನೌನ್ಸ್ ಮಾಡಿದ್ದಾರೆ ವೀಕ್ಷಕರೇ. ಯಾರು ಅದು ಮಾಡೋಕೆ ಹೋಗಬೇಡಿ. ಜಸ್ಟ್ ನೀವೆಲ್ಲ ಹೋಗ್ತಾರೆ ಅಲ್ಲಿ ಫೋಟೋ ತಿಕ್ಕೊಂಡು ಅಥವಾ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಬನ್ನಿ ವೀಕ್ಷಕರೇ. ಈ ಥರ ಫೋಟೋ ಶೂಟ್ ಮಾಡಿಸೋದು ಪ್ರತಿಯೊಂದನ್ನು, ಮತ್ತೆ ನೀವೇನೋ ರೀಲ್ಸ್ ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಅಲ್ಲೆಲ್ಲ ತುಂಬ ನಿಷೇಧ ಇದೆ, ಕಟ್ಟಿನಿಟ್ಟಾಗಿ ನಿಷೇಧ ಇದೆ. ಎಲ್ಲ ಥರ ಕ್ಯಾಮ್ರಾ ಇರುತ್ತೆ, ನೀವು ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ಆಗಲೇ ಹೇಳ್ದಂಗೆ ಇನ್ನೊಂದು ಬಂದ್ಬಿಟ್ಟು ಮೇಯ್ನು ಪಾರ್ಕಿಂಗು. ಎಲ್ಲ ಗೇಟ್ 4 ಗೇಟ್ ಬರ್ತವೆ ವೀಕ್ಷಕರೇ. ವೆಸ್ಟು, ಈಸ್ಟು, ಸೌತು, ನಾರ್ತು ಇವೆಲ್ಲ ಗೇಟಲ್ಲೂ ನಿಮಗೆ ಟಿಕೆಟ್ನ ತಗೋಬೋದು. 4 ಗೇಟಲ್ಲೂ ನಿಮಗೆ ಟಿಕೆಟ್ನ ತಗೋಬೋದು ವೀಕ್ಷಕರೇ. ನೀವು ಈಸ್ಟಿಗೆ ಏನಾದ್ರು ಹೋದರೆ ಜಯನಗರ ಸೈಡ್ ಹೋಗಟೆ ಆ ಕಡೆ, ಮತ್ತು ನೀವೇನಾದರೂ ನಮ್ಮ ವೆಸ್ಟ್ ಸೈಡ್ ಬಂದರೆ, ಈಗ ಮೇಯ್ನ್ ಗೇಟ್ ಬರೋದು ವೆಸ್ಟ್ ಗೇಟಲ್ಲಿ ವೀಕ್ಷಕರೇ. ಅದೇ ನಿಮಗೆ ಲಾಲ್ಬಾಗ್ದು ಮೇಯ್ನ್ ಗೇಟ್ ಇರೋದು ವೆಸ್ಟಲ್ಲಿ. ಮತ್ತು ಮೆಟ್ರೋನು ಬರೋದು ಅಲ್ಲೇ ಬರುತ್ತೆ ನಿಮಗೆ. ಮತ್ತು ಇನ್ನೊಂದು ಅದೇ ನಾರ್ತು ಮತ್ತು ಇದು ಈಸ್ಟ್ ಅಲ್ಲ ಇನ್ನೊಂದು, ಅವು 4 ಕೂಡ ನಿಮಗೆ ಎಲ್ಲದರಲ್ಲೂ ಟಿಕೆಟ್ ಕೌಂಟರ್ಗಳನ್ನ ಇಟ್ಟಿರ್ತಾರೆ. ಎಲ್ಲ ಟಿಕೆಟ್ ಕೌಂಟರ್ಗಳಲ್ಲೂ 2-3 ಕೌಂಟರ್ಗಳು ಇದ್ದೇ ಇರುತ್ತೆ. ನಿಮಗೇನು ಪ್ರಾಬ್ಲಮ್ ಆಗಲ್ಲ ವೀಕ್ಷಕರೇ. ಹಾಗಾಗಿ ಒಂದು ಸೈಡ್ ನಿಮಗೆ ಮೆಟ್ರೋ ಬರುತ್ತೆ, ಇನ್ನು 3 ಸೈಡ್ ನಿಮಗೆ ಬಸ್ಸಸ್ ಅವೈಲಬಿಲಿಟಿ ಇರುತ್ತೆ. ಯಾವ್ದಾದ್ರು ಜಯನಗರದಿಂದ ಬರೋದಾದರೆ ಅಥವಾ ಬಸವನಗುಡಿಯಿಂದ ಬರೋದಾದರೆ ನಿಮಗೆ ಒಂದು ಗೇಟು ಸಿಗುತ್ತೆ. ಮೆಟ್ರೋಯಿಂದ ಬರೋದಾದ್ರೆ ಒಂದು ಗೇಟು, ಜಯನಗರದಿಂದ ಬರೋದಾದ್ರೆ ಒಂದು ಗೇಟು, ಆ ಥರ ಎಲ್ಲ ಥರನೂ ಒಂದು ಗೇಟ್ ಸಿಗ್ತಾವೆ ವೀಕ್ಷಕರೇ. ಯಾರೂ ಏನು ಇದಾಗಂಗಿಲ್ಲ, ಎಲ್ಲ ಗೇಟಲ್ಲೂ ಟಿಕೆಟ್ ಅವೈಲಬಿಲಿಟಿ ಇರುತ್ತೆ. ನೀವು ಯಾವ ಗೇಟಲ್ಲಿಂದನಾದ್ರು ಟಿಕೆಟ್ ತಗೊಂಡು ವಾಪಸ್ಸು ಬರ್ಬೋದು ವೀಕ್ಷಕರೇ. 4 ಗೇಟ್ಸ್ ಇರುತ್ತೆ. ಮತ್ತು ನಿಮಗೆ ಒಂದು ಗೇಟಲ್ಲಿ ಮೆಟ್ರೋನು ಇರುತ್ತೆ. ಟೈಮಿಂಗ್ ನಾನು ಹೇಳ್ದಂಗೆ 7 AM to 7 AM ಸ್ಟಾರ್ಟ್ ಆಗಿ 7 PM ಎಂಡ್ ಆಗುತ್ತೆ. ನೀವು ಯಾರೇ ವಿಸಿಟ್ ಮಾಡಬೇಕು ಅಂದ್ರೆ ಲಾಲ್ಬಾಗಿಗೆ ಆಗಸ್ಟ್ 7th ಈ ಪುಷ್ಪ ಪ್ರದರ್ಶನ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಆಗಸ್ಟ್ 7th ಆಗಸ್ಟ್ 17th ನೀವು ಏನಾದ್ರು ಯಾವ್ದಾದ್ರು ಡೇನ ಪ್ಲಾನ್ ಮಾಡ್ಕೊಳ್ಳಿ. ಕಾರ್ ಪಾರ್ಕಿಂಗಿಗೂ ಅಷ್ಟೇ ಅವರು ಆ ಗೇಟಿಗೆ ಅನುಗುಣವಾಗಿ ಅಲ್ಲಲ್ಲೇ ಸ್ವಲ್ಪ ಎಲ್ಲ ಪಾರ್ಕಿಂಗಿಗೆಲ್ಲ ಅವರು ಇದು ಮಾಡ್ಕೊಂಡಿರ್ತಾರೆ. ಮತ್ತು ನೀವು ಅಲ್ಲಿ ಹೋಗಿ ಅಲ್ಲಿ ಪಾರ್ಕಿಂಗ್ ಸ್ಪೆಸಿಫಿಕ್ ಲೊಕೇಶನ್ಸ್ ಅಂತ ಬೇರೆ ಕಡೆ ಏನು ಕೊಟ್ಟಿಲ್ಲ ಅವರು. ಪಾರ್ಕಿಂಗ್ಗಳೆಲ್ಲ ಅಲ್ಲೇ ಅನೌನ್ಸ್ ಇದು ಮಾಡಿದರೆ. ಇಲ್ಲಾಂದರೆ ನೀವು ಎಲ್ಲರೂ ದೂರದಲ್ಲಿ ಇಟ್ಟು ಪಾರ್ಕ್ ಮಾಡಿ ಬರಬೇಕು. ಇಲ್ಲಾಂದರೆ ನೀವು ಈಸ್ಟ್ ಗೇಟು ಅಥವಾ ನೀವು ಈಸ್ಟು ಮತ್ತು ನಾರ್ತ್ ಇದರಲ್ಲಿ ಯಾವ್ದಾದ್ರು ವೆಸ್ಟಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಪಾರ್ಕಿಂಗ್ ಅವೈಲಬಿಲಿಟಿ ಇರುತ್ತೆ, ಅಲ್ಲಿ ನೋಡಿಕೊಂಡು ನೀವು ಪಾರ್ಕ್ ಮಾಡ್ಕೊಬೋದು. ಪಾರ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಅಷ್ಟೇ 25 ಬೈಕಿಗೆ ಕಾರಿಗೆ 30 ರೂಪೀಸು, ಮತ್ತು ವ್ಯಾನಿಗೆ 50 ರೂಪೀಸು, ಬಸ್ಸಸ್ಗೆ 400 ರೂಪೀಸು. ಈ ಥರ ಪಾರ್ಕಿಂಗು ಮಾಡಿದ್ದಾರೆ. ನೀವಿಲ್ಲ ನಾನು ಪಾರ್ಕಿಂಗ್ ದುಡ್ಡು ಕೊಡೋದು ಆಚೆನೇ ಮಾಡ್ತೀನಿ, ನೀವು ಕ್ಲೀನಾಗಿ ಯಾವ್ದಾದ್ರು ಸ್ಪೇಸ್ ನೋಡಿಕೊಂಡು ಆಚೆಲಿ ಪಾರ್ಕ್ ಮಾಡೋಗಿ. ಇಲ್ಲಾಂದರೆ ಪಾರ್ಕಿಂಗ್ ಸ್ಪೇಸ್ ಅವ್ರು ಕೊಟ್ಟಿದ್ದಾರೆ, ಇಷ್ಟು ಅಮೌಂಟ್ ಇರುತ್ತೆ, ನೀವು ಅದನ್ನು ಪೇ ಮಾಡಿಕೊಂಡು ಅಲ್ಲೇ ಹೋಗಿ ಟಿಕೆಟಲ್ಲಿ ಇದು ಮಾಡಿಕೊಂಡ್ರೆ ನೀವು ಪಾರ್ಕಿಂಗಿಗೂ ಬಿಡ್ತಾರೆ ವೀಕ್ಷಕರೇ. ಎಕ್ಸಾಕ್ಟಾಗಿ ಇದನ್ನೆಲ್ಲ ಪಾರ್ಕಿಂಗ್ ಪ್ಲಾನ್ ಮಾಡಿಕೊಂಡು ನಿಮ್ಮ ವೆಹಿಕಲ್ಗಳನ್ನ ತಗೊಂಡು ಹೋಗಿ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಥೀಮು ಇದು ಯಾವ ಥರ ಥೀಮ್ ಮಾಡಿದ್ದಾರೆ ಅದು ಹೇಳಿನಲ್ಲ ಈ ಸರಿಯ. ಬ್ರಿಟಿಷರು ಕಾಲದಲ್ಲಿ ರೂಲ್ ಮಾಡಿದ್ರಲ್ಲ ನಮ್ಮ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ, ಅದ್ರದ್ದೆಲ್ಲ ಫುಲ್ ಥೀಮ್ದು ಸಾಕಾದಾಗ ಡಿಸೈನ್ ಮಾಡಿರ್ತಾರೆ. ಫ್ರೀಡಮ್ ಫೈಟರ್ ಥರ ಇರುತ್ತೆ, ಸಾಕಾದಾಗ ಡಿಸೈನ್ ಇರುತ್ತೆ. ಅದನ್ನಂತೂ ಮಿಸ್ ಮಾಡ್ದಲೇ ನೋಡಿ ವೀಕ್ಷಕರೇ. ಪ್ರತಿ ಸರಿ ಲಾಸ್ಟ್ ಟೈಮ್ ಗಣರಾಜ್ಯೋತ್ಸವಕ್ಕೆ ಜನವರಿ ಟೈಮಲ್ಲೇ ಒಂದು 4-5 ಲಕ್ಷ ಜನ ವಿಸಿಟ್ ಮಾಡಿದ್ರಂತೆ. ಈ ಸರಿ 10 ದಿನ ಇದಿರೋದ್ರಿಂದ ನಮ್ಮ ಸ್ವತಂತ್ರ ದಿನಾಚರಣೆ, ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 9 to 7 ಅಥವಾ 10 to 11 lakhs ಪೀಪಲ್ ವಿಸಿಟ್ ಮಾಡ್ಬೋದು ಈ ಸರಿ ಬಟಾನಿಕಲ್ ಗಾರ್ಡನ್ಗೆ. ಅದ್ರ ಥೀಮು ಅಷ್ಟು ಚೆನ್ನಾಗಿರೋ ಥೀಮ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಅದಕ್ಕೆ ಪುಷ್ಪ ಇದನ್ನು ಅಲಂಕಾರ ಮಾಡೋಕ್ಕೆ ಒಂದು 2-3 crores ಖರ್ಚು ಮಾಡಿಬಿಟ್ಟು ಆ ಥೀಮ್ನೆಲ್ಲ ಡಿಸೈನ್ ಮಾಡಿರ್ತಾರೆ ವೀಕ್ಷಕರೇ. ಹಾಗಾಗಿ ಈ ಸರಿ ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರೆ ಅವರು ಹೋಗಿ ಅಲ್ಲಿ ಭೇಟಿ ನೀಡಿ ಅದನ್ನು ಕಣ್ ತುಂಬ್ಕೋಬೋದು ಅನ್ನೋ ಇಂಟೆನ್ಷನಿಂದ ವಿಡಿಯೋ ಮಾಡಿದ್ದೀನಿ. ಏನೇ ಡೀಟೇಲ್ಸ್ ಬೇಕಾದರೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ, ಐ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್.